ಕಳೆದ 20 ವರ್ಷಗಳಿಂದಲೂ ನಮ್ಮನ್ನು ದುರ್ಬಲವಾಗಿ ನಾವು ಯಾವ ರೀತಿ ಆಗ್ತೀವಿ ಅಂದರೆ ನಮ್ಮಲ್ಲಿ ಸರ್ಕಾರಿ ನೌಕರಿ ಯಾರು ಹೋದರೆ ಭಾಳ ಅಪ್ಪಪ್ಪ ಅಂದರೆ ಭಾಳ ಅಂದರೆ ಪ್ರಥಮ ದರ್ಜೆ ಸಹಾಯಕರು. ಅಲ್ಲಿಗೆ ನಮ್ಮದು ಪ್ರಮೋಷನ್ ಏನಾರಾದರೂ FDA ಅಲ್ಲಿ ತನಕ ಅಷ್ಟೇ ನಮಗೆ ಪ್ರಮೋಷನ್ ಸಿಗ್ತಾ ಇರೋದು. ಯಾಕಂದರೆ ನಾವು ಒಬ್ಬ SC ನಿಜವಾದ ಅಸ್ಪೃಶ್ಯರಾಗಿ SC ಒಳಗೆ ಹುಟ್ಟಿ ನಾವು ಈ ಭಾರತದ ಪ್ರಜೆಯಾಗಿ ಕೂಡ ನಮ್ಮಲ್ಲಿ ನೈತಿಕವಾಗಿ ನಮ್ಮಲ್ಲಿ ಎಲ್ಲ ನಿಮ್ಮ ಮಕ್ಕಳುಗಳಲ್ಲಿ ಎಲ್ಲರೂ ಗೊತ್ತು, ಎಲ್ಲರೂ ನಿಮ್ಮ ಮಕ್ಕಳು ಡಿಗ್ರಿ ಓದಿ ಮನೆಯಲ್ಲಿ ಕೂತಿದ್ದಾರೆ. ಎಲ್ಲರ ಮಕ್ಕಳು ಡಿಗ್ರಿ ಓದಿ ಮನೆಯಲ್ಲಿ ಕೂತಿದ್ದಾರೆ. ಯಾಕೆ ಕೂತಿದ್ದಾರೆ? ಪರ್ಸೆಂಟೇಜ್ ಇಲ್ಲ. ಅದೇ ಕಾರಣಕ್ಕೆ ಬೇರೆ ಜನಾಂಗದವರು ಪರ್ಸೆಂಟೇಜ್ ಚೆನ್ನಾಗಿ ಮಾಡಿಕೊಂಡು ಅವ್ರವ್ರ ಮಕ್ಕಳನ್ನ ಹೈಯರ್ ಆಫೀಸರ್ ಮಾಡೋಕ್ಕೆ ಅವರು ಉತ್ತಮವಾಗಿ ಓದಬರೋನೇ ಕಲಿಸಿ ಅವ್ರಿಗೆ ಇದು ಮಾಡ್ತಾರೆ. ನಮ್ಮಲ್ಲಿ ಉತ್ತಮವಾಗಿ ಓದಬರೋ ಇದ್ರೂ ಕೂಡ ನಮ್ಮಲ್ಲಿ ಕೊರತೆ, ಹಣಕಾಸಿನ ಕೊರತೆ, ಆಮೇಲೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಜಾಸ್ತಿ ಇರೋದ್ರಿಂದ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇದ್ದರೂ ಕೂಡ ನಮ್ಮ ಮಕ್ಕಳು ಮನೆಯಲ್ಲಿ ಕೂತ್ಕೊಂಡು ನಾವು ಇನ್ನೂ ತಂದೆ ತಾಯಿಗಳು ಅವ್ರನ್ನ ದುಡ್ದು ಹಾಕುವ ಪರಿಸ್ಥಿತಿ ನನಗೂ ನಿರ್ಮಾಣ ಆಗಿದೆ. ಆತ್ಮೀಯ ಬಂಧುಗಳೇ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾರಾದರೂ ಹೋದರೆ ನೀವೇನು ಕನಸು ಕಂಡಿರಲ್ಲ ನಿಮ್ಮ ಮಕ್ಕಳ ಬಗ್ಗೆ. ಈಗ ನನಗೊಂದು ಮಗು ಹುಟ್ಟೈತೆ ಅಂದರೆ ನನಗೊಂದು ಕನಸಿರುತ್ತೆ, ನನ್ನ ಮಗಳು ಇದಾಗಬೇಕು, ನನ್ನ ಮಗಳು ಅದಾಗಬೇಕು, ನನ್ನ ಮಗಳು DC ಆಗಬೇಕು, ನನ್ನ ಮಗಳು AC ಆಗಬೇಕು ಅಂತೇಳಿ. ಆ ಕನಸಿನೆಲ್ಲ ಚಿತ್ರವಾಗಿ ಕೊನೆ ಆಗುತ್ತೆ. ಹಾಗಾಗಬಾರ್ದು ಅಂತಂದರೆ ಬಾಬಾ ಸಾಹೇಬ್ ಬರ್ತಕ್ಕಂಥ ಸಂವಿಧಾನದಲ್ಲಿ ಅಸ್ಪೃಶ್ಯರು, ನಿಜವಾದ ಅಸ್ಪೃಶ್ಯರು ಯಾರು, ಅವರು ಭಾರತ ಪ್ರಜೆಯೊಳಗೆ ಪ್ರತಿಯೊಬ್ಬ ಇಲಾಖೆಯಲ್ಲಿ ಪ್ರತಿಯೊಬ್ಬ ಜನಾಂಗದಲ್ಲಿ ಅವರಿಗೆ ಸರಿಸಮಾನವಾಗಿ ನಿಲ್ಲುವಂಥ ಶಕ್ತಿ ಒಬ್ಬ ಮಾನವರಿಗೆ ಇರಬೇಕಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ರವ್ರ ಕನಸು. ಆ ಕನಸನ್ನು ನುಚ್ಚು ಮಾಡಿ ಉಳ್ಳವಂತರು ಮೀಸಲಾತಿಯನ್ನು ಪಡ್ಕೊಂಡು ಉಳ್ಳವಂತರಿಗೆ ಮೀಸಲಾತಿ ಕೊಟ್ಟು ಉಳ್ಳವಂತರಿಗೆ ಉನ್ನತ ಅಧಿಕಾರಿಗಳು ಕೊಟ್ಟು ಉಳ್ಳವಂತರಿಗೆ ಎಲ್ಲರೂ ಕೃಷ್ಣಾನುಭೋಜನೆ ಕೊಟ್ಟು